ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತಿನ ಈ ಎಪಿಸೋಡಲ್ಲಿ ನಮ್ಮ ಕರ್ನಾಟಕದ ಸ್ಥಾನ, ಗಾತ್ರ ಹಾಗೂ ವಿಸ್ತೀರ್ಣಗಳ ಬಗ್ಗೆ ನೋಡ್ತಾ ಹೋಗೋಣ. ನಮ್ಮ ಆಲ್ ಅಪ್ಕಮಿಂಗ್ ಎಲ್ಲ ಎಕ್ಸಾಮ್ಸ್ಗಳಿಗೂ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಇದಾಗಿರ್ತದೆ. ವಿಡಿಯೋನ ಕೊನೆ ತನಕ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ದೇಶಕ್ಕೆ ಸ್ವತಂತ್ರ ಬಂದ ನಂತರ ಭಾಷಾವಾರು ಆಧಾರದ ಮೇಲೆ ರಾಜ್ಯಗಳ ವಿಂಗಡಣೆಯನ್ನು ಮಾಡಲಾಯಿತು. ಅಂದರೆ ಭಾಷೆಗಳನ್ನು ಆಧಾರವಾಗಿಟ್ಟುಕೊಂಡು. ಅಂಥ ಸಮಯದಲ್ಲಿ ನಮ್ಮ ಕರ್ನಾಟಕ ಅಸ್ತಿತ್ವಕ್ಕೆ ಬಂದಿರೋದು ಯಾವಾಗ ಅಂತ ನೋಡಿದರೆ ನವೆಂಬರ್ 1, 1956 ಈ ಡೇಟನ್ನು ಕೇಳ್ಬೋದು ಎಕ್ಸಾಮಲ್ಲಿ, ನೆನಪಿಟ್ಟುಕೊಳ್ಳಿ. ಬಟ್ ಆಗಿನ ಸಮಯದಲ್ಲಿ ಇದಕ್ಕೆ ಕರ್ನಾಟಕ ಅಂತ ಕರೀತಾ ಇರಲಿಲ್ಲ, ಮೈಸೂರು ರಾಜ್ಯವೆಂದು ಕರೀತಾ ಇದ್ರು. ಓಕೆ, 1956 ನವೆಂಬರ್ 1 ಅಸ್ತಿತ್ವಕ್ಕೆ ಬಂತು. ಆವಾಗ ಮೈಸೂರು ರಾಜ್ಯ ಎಂದು ಕರೀತಾ ಇದ್ರು. ನಂತರ 1973 ಇದಕ್ಕೆ ಕರ್ನಾಟಕ ರಾಜ್ಯವೆಂದು ಮರುನಾಮಕರಣ ಮಾಡಲಾಯಿತು. ಸರಿನಾ? ಸೊ ನಿಮ್ಮೊಂದು ಪ್ರಶ್ನೆ ಕೇಳ್ತೀನಿ. 1973 ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಯಾರಾಗಿದ್ರು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದನ್ನು ಕೂಡ ಪ್ರಶ್ನೆಯಾಗಿ ಕೇಳಬಹುದು. ನಿಮಗೆ ಒಂದು ರೀತಿ ಹೋಮ್ವರ್ಕ್ ಇದು. ಓಕೆ, 1973 ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ನೆಕ್ಸ್ಟ್, ಸ್ಥಾನ, ಗಾತ್ರ ಮತ್ತು ವಿಸ್ತೀರ್ಣವನ್ನು ನೋಡ್ತಾ ಹೋದರೆ ಮೊದಲೇ ಪಾಯಿಂಟ್, ಕರ್ನಾಟಕವು ಒಟ್ಟಾರೆಯಾಗಿ 6 ರಾಜ್ಯಗಳೊಡನೆ ಗಡಿರೇಖೆಯನ್ನು ಹಂಚಿಕೊಂಡಿದೆ. ಓಕೆ, ಸೊ ಕರ್ನಾಟಕದೊಂದಿಗೆ ಎಷ್ಟು ಬೌಂಡ್ರಿಗಳಿದಾವಂತ? 6 ರಾಜ್ಯಗಳು ಬೌಂಡ್ರಿಯನ್ನು ಶೇರ್ ಮಾಡ್ಕೊಂಡಿದ್ದಾವಂತ. ಯಾವ್ದ್ಯಾವುದು? ಕರ್ನಾಟಕ ಜೊತೆಗೆ ಮೊದಲೇದಾಗಿ ಮಹಾರಾಷ್ಟ್ರ ಬೌಂಡ್ರಿಯನ್ನು ಶೇರ್ ಮಾಡ್ಕೊಂಡಿದೆ, ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು, ಕೇರಳ, ಗೋವಾ, ಈ 6 ರಾಜ್ಯಗಳು ಬೌಂಡ್ರಿಯನ್ನು ಶೇರ್ ಮಾಡ್ಕೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್, ಅಕ್ಷಾಂಶಗಳ ದೃಷ್ಟಿಯಿಂದ ನೋಡ್ತಾ ಹೋದರೆ ಎಕ್ಸಾಮ್ ಇಂಪಾರ್ಟೆಂಟ್. ಇದರ ಮೇಲೆ KAS ಅಲ್ಲೂ ಕೂಡ ಒಂದು ಸಾರ್ತಿ ಪ್ರಶ್ನೆಯಾಗಿದೆ, ನೆನಪಿಟ್ಕೊಳ್ಳಿ. 11 ಡಿಗ್ರಿ 31 ನಿಮಿಷ ಉತ್ತರ ಅಕ್ಷಾಂಶದಿಂದ 18 ಡಿಗ್ರಿ 44 ಉತ್ತರ ಅಕ್ಷಾಂಶದವರೆಗೆ ಒಟ್ಟು 7 ಡಿಗ್ರಿ 14 ನಿಮಿಷ ಅಕ್ಷಾಂಶಗಳಲ್ಲಿ ವಿಸ್ತರಿಸಿದೆ. ಅಂದರೆ 11 ಡಿಗ್ರಿ 31 ಮಿನಿಟ್ಸ್ ಟು 18 ಡಿಗ್ರಿ 44 ಮಿನಿಟ್ಸ್. ಇವುಗಳ ನಡುವಿನ ಅಂತರ ಎಷ್ಟದ? 7 ಡಿಗ್ರಿ 14 ಮಿನಿಟ್ಸ್ ಇದೆ ಅಂತ ಕೇಳ್ತಾ ಇದ್ದಾರೆ. ಈ ವ್ಯಾಲ್ಯೂವನ್ನು ನೀವು ನೆನಪಿಟ್ಕೋಬೇಕು, ವೆರಿ ಇಂಪಾರ್ಟೆಂಟ್. ಇದು ಅಕ್ಷಾಂಶಗಳಿಗೆ ಸಂಬಂಧಪಟ್ಟಿರೋ ಹಾಗೆ ಆಯಿತು. ಅದೇ ರೀತಿಯಾಗಿ ವಾಟ್ ಅಬೌಟ್ ಫಸ್ಟ್ ಪಾಯಿಂಟ್, ಬೀದರ್ ಜಿಲ್ಲೆಯ ಔರಾದ್ ತಾಲೂಕು ರಾಜ್ಯದ ಅತ್ಯಂತ ಉತ್ತರದಲ್ಲಿದೆ. ಫಾರ್ ಎಕ್ಸಾಂಪಲ್, ಇದನ್ನು ನಮ್ಮ ಕರ್ನಾಟಕ ಅಂತ ಅಂದ್ಕೊಂಡ್ರೆ ಇಲ್ಲಿ ಬರ್ತಕ್ಕಂಥ ಪ್ಲೇಸ್ ಏನಾಗಿರ್ತದೆ ಅಂದ್ರೆ ಔರಾದ್. ಇದು ರಾಜ್ಯದ ಅತ್ಯಂತ ಉತ್ತರದಲ್ಲಿರ್ತಕ್ಕಂಥ ಪ್ಲೇಸ್. ಎರಡನೇ ಪಾಯಿಂಟ್, ಕೆಳಗಡೆ ನೋಡಬೇಕು. ಮೇಲ್ಗಡೆ ಔರಾದ್ ಆಯಿತು, ಕೆಳಗಡೆ ಯಾವುದು? ದಕ್ಷಿಣ ಭಾಗದಲ್ಲಿ, ಅಂದರೆ ನಮ್ಮ ಕರ್ನಾಟಕ ಮತ್ತು ತಮಿಳುನಾಡು ಈ ಎರಡೂದರ ಮಧ್ಯೆ ಬರ್ತಕ್ಕಂಥ ಒಂದು ನದಿ, ದಟ್ ಈಸ್ ಮೋಯಾರ್ ನದಿ. ಇಟ್ ಆ್ಯಕ್ಟ್ ಆ್ಯಸ್ ಅ ಬೌಂಡ್ರಿ ಬಿಟ್ವೀನ್ ಕರ್ನಾಟಕ ಆ್ಯಂಡ್ ತಮಿಳುನಾಡು. ಓಕೆ, ಸೊ ಅದೇ ಮಾಹಿತಿ ಕೊಟ್ಟಿರೋದಿಲ್ಲಿ. ದಕ್ಷಿಣದಲ್ಲಿ ಚಾಮರಾಜನಗರ ತಮಿಳುನಾಡು ಗಡಿರೇಖೆಯಾಗಿರುವ ಮೋಯಾರ್ ನದಿ. ಸೊ 2 ಪಾಯಿಂಟ್ ಕ್ಲಿಯರ್ ಆಯಿತು. ಮೇಲ್ಗಡೆ ಬರೋದು ಔರಾದ್, ಕೆಳಗಡೆ ಬರೋದು ಮೋಯಾರ್ ನದಿ. ಸೊ ಈ 2 ಪ್ಲೇಸ್ಗಳ ನಡುವೆ ಎಷ್ಟು ಡಿಸ್ಟೆನ್ಸ್ ಅದ? 2 ಪ್ರದೇಶಗಳ ನಡುವಿನ ಅಂತರ 750 ಕಿಲೋಮೀಟರ್. ಕೇಳಬಹುದು ಈ ಪ್ರಶ್ನೆಯನ್ನು, ನೆನಪಿಟ್ಟುಕೊಳ್ಳಿ. ಉತ್ತರದಿಂದ ದಕ್ಷಿಣಕ್ಕೆ ಈ 2 ಔರಾದ್ ಮತ್ತು ಮೋಯಾರ್ ನದಿಗಳ ಮಧ್ಯೆ 750 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಅಂತ ಹೇಳ್ತಾ ಇರೋದು. ನೆಕ್ಸ್ಟ್ ಸ್ಲೈಡ್. ಸೊ ನಮ್ಮ ಪ್ರೀವಿಯಸ್ ಸ್ಲೈಡಲ್ಲಿ ನಾವು ಅಕ್ಷಾಂಶಗಳ ಬಗ್ಗೆ ನೋಡಿದ್ದೀವಿ. ಅದೇ ರೀತಿಯಾಗಿ ಈ ಸ್ಲೈಡಲ್ಲಿ ರೇಖಾಂಶಗಳ ಬಗ್ಗೆ ನೋಡ್ತಾ ಹೋಗೋಣ. ರೇಖಾಂಶವು 74 ಡಿಗ್ರಿ 12 ಮಿನಿಟಿಂದ 78 ಡಿಗ್ರಿ 12 ಮಿನಿಟ್ ಮಧ್ಯೆ ಕಂಡುಬರ್ತದೆ. ಈ 2 ರೇಖಾಂಶಗಳ ನಡುವಿನ ಅಂತರ 4 ಡಿಗ್ರಿ 28 ಮಿನಿಟ್ಸ್. ಇದು ಯಾವ ರೀತಿ ಬಂತು? ಇದರದ್ದು ಮತ್ತು ಇದರ ನಡುವಿನ ಮೈನಸ್. ಓಕೆ, ಎರಡನ್ನು ಕಳೆದಾಗ ನಮಗೆ ಈ ಒಂದು ನಡುವಿನ ಅಂತರ ಬರ್ತಕ್ಕಂಥದ್ದು 4 ಡಿಗ್ರಿ 28 ಮಿನಿಟ್ಸ್. ಕೇಳಬಹುದು, ನೆನಪಿಟ್ಕೊಳ್ಳಿ ಇದನ್ನು ಕೂಡ. ನೆಕ್ಸ್ಟ್, ಪಶ್ಚಿಮದಿಂದ ಪೂರ್ವಕ್ಕೆ ರಾಜ್ಯವು ಸುಮಾರು 400 ಕಿಲೋಮೀಟರ್ನಷ್ಟೇ ಇದೆ. ಪ್ರೀವಿಯಸ್ ಸ್ಲೈಡಲ್ಲಿ ಏನು ನೋಡಿದ್ದೀವಿ? ಟಾಪ್ ಟು ಬಾಟಮ್ ಇಷ್ಟು ನೋಡಿದಾಗ 750 ಕಿಲೋಮೀಟರ್ ಅಂತ ಗೊತ್ತಾಯಿತು. ಇವಾಗ ಏನು ಹೇಳ್ತಾ ಇದ್ದಾರೆ ಅವರು? ಅಡ್ಡವಾಗಿ, ಅಂದರೆ ಪೂರ್ವದಿಂದ ಪಶ್ಚಿಮಕ್ಕೆ ಈ 2 ಡಿಸ್ಟೆನ್ಸ್ ಎಷ್ಟದ ಅಂತ ನೋಡ್ತಾ ಹೋದರೆ 400 ಕಿಲೋಮೀಟರ್. ಹೋಪ್ 2 ಕೂಡ ನಿಮಗೆ ಕ್ಲಿಯರ್ ಆಯಿತು. ಒಂದು 750, ಇನ್ನೊಂದು 400 ಕಿಲೋಮೀಟರ್. ನೆಕ್ಸ್ಟ್ ಪಾಯಿಂಟ್, ಕಾರವಾರ ರಾಜ್ಯವು ಅತ್ಯಂತ ಪಶ್ಚಿಮದಲ್ಲಿದ್ದು ಕೋಲಾರ ಜಿಲ್ಲೆಯ ಮುಳುಬಾಗಿಲು ರಾಜ್ಯದ ಪೂರ್ವದಲ್ಲಿದೆ. ಉತ್ತರ ದಕ್ಷಿಣ ಪ್ರೀವಿಯಸ್ ಸ್ಲೈಡಲ್ಲಿ ನೋಡಿದ್ದೀವಿ. ಇವಾಗ ಏನು ನೋಡ್ತಾ ಇದ್ದೀವಿ? ಪೂರ್ವ ಮತ್ತು ಪಶ್ಚಿಮಕ್ಕೆ. ಅತ್ಯಂತ ಪೂರ್ವದಲ್ಲಿರ್ತಕ್ಕಂಥದ್ದು ಯಾವುದು? ಕೋಲಾರ ಜಿಲ್ಲೆಯ ಮುಳಬಾಗಿಲು. ಪಶ್ಚಿಮ ಅಂತ ನೋಡಿದಾಗ ಕಾರವಾರ. ಈ ಎಲ್ಲ ಪ್ಲೇಸ್ಗಳನ್ನು ನೀವು ನೆನಪಿಟ್ಕೋಬೇಕು. ಎಕ್ಸಾಮಲ್ಲಿ ಯಾವ್ದು ಬೇಕಾದರೂ ಕೇಳಬಹುದು. ಅತ್ಯಂತ ಪೂರ್ವದಲ್ಲಿ ಯಾವುದು, ಪಶ್ಚಿಮದಲ್ಲಿ ಯಾವುದು, ಅಥವಾ ಯಾವ ಒಂದು ನದಿ ಕರ್ನಾಟಕ ಮತ್ತು ತಮಿಳುನಾಡನ್ನು ಡಿವೈಡ್ ಮಾಡುತ್ತೆ, ದಟ್ ಈಸ್ ಮೋಯಾರ್ ನದಿ. ಎಲ್ಲ ಪಾಯಿಂಟ್ಸ್ಗಳ ಬಗ್ಗೆ ನಿಮಗೆ ಕ್ಲಿಯರ್ ಮಾಹಿತಿ ಇರಬೇಕು. ನೆಕ್ಸ್ಟ್ ಸ್ಲೈಡ್.
ಕರ್ನಾಟಕ ರಾಜ್ಯದಲ್ಲಿ 2 ಎಕ್ಸ್ಕ್ಲೇವ್ಗಳನ್ನು ನೋಡ್ತೀವಿ, ನೆನಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಎಕ್ಸ್ಕ್ಲೇವ್ಗಳು ಯಾವ್ಯಾವುದು? ಒಂದು ಬೆಳಗಾವಿ ಜಿಲ್ಲೆಯ ದಾಮ್ನೆ, ಎರಡನೇದು ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಮುಖೇಡ್. ಈ ಪ್ರಶ್ನೆಯನ್ನು ಕೇಳಬಹುದು ಎಕ್ಸಾಮಲ್ಲಿ, ಸೊ ನೆನಪಿಟ್ಕೋಬೇಕು ಈ ಪಾಯಿಂಟನ್ನು. 2 ಎಕ್ಸ್ಕ್ಲೇವ್ಗಳ ಹೆಸರು ಬೆಳಗಾವಿ ಜಿಲ್ಲೆಯ ದಾಮ್ನೆ ಮತ್ತು ಹಾಗೆ ಮುಖೇಡ್. ಅದೇ ರೀತಿಯಾಗಿ ಪೆನಿ ಎನ್ಕ್ಲೇವ್ ಕೂಡ ಇದೆ. ಯಾವುದಂತ ನೋಡಿದರೆ ತುಮಕೂರು ಜಿಲ್ಲೆಯ ಪಾವಗಡ. ಪೆನಿ ಎನ್ಕ್ಲೇವ್ ಅಂದರೆ ಪಾವಗಡ, ಎಕ್ಸ್ಕ್ಲೇವ್ ಅಂತ ಬಂದರೆ ದಾಮ್ನೆ ಮತ್ತು ಮುಖೇಡ. ಮುಂದಿನ ಸ್ಲೈಡ್. ನಮ್ಮ ಕರ್ನಾಟಕವು ಒಟ್ಟು ಭೌಗೋಳಿಕ ಕ್ಷೇತ್ರದಲ್ಲಿ 1,91,790 ಚದರ ಕಿಲೋಮೀಟರ್. ಸೊ ಎಷ್ಟು ವಿಸ್ತಾರವಾಗಿದೆ ಅಂತ ನೋಡ್ತಾ ಇರೋದು. ಕಂಪ್ಲೀಟಾಗಿ ಡಿಸ್ಟೆನ್ಸನ್ನು ಲೆಕ್ಕ ಹಾಕಿದಾಗ 1,91,790 ಚದರ ಕಿಲೋಮೀಟರ್. ಭಾರತಕ್ಕೆ ಕಂಪೇರ್ ಮಾಡಿ ನೋಡಿದಾಗ ಕರ್ನಾಟಕ ಇಷ್ಟು ಅಂತ ಗೊತ್ತಾಯಿತು. ಭಾರತದ ಒಟ್ಟು ವಿಸ್ತೀರ್ಣ 100% ಅಂತ ಕನ್ಸಿಡರ್ ಮಾಡಿದರೆ ಕೇವಲ ಕರ್ನಾಟಕದ ಎಷ್ಟಾಗ್ತದೆ ಅದರಲ್ಲಿ ಅಂತ ನೋಡಿದಾಗ 5.84. ಓಕೆ, ಇದು ಭಾರತದ ಒಟ್ಟು ಭೌಗೋಳಿಕ ವಿಸ್ತಾರದ 5.84ರಷ್ಟಿದೆ. ಯಾವ ರೀತಿ ಬಂತು ಈ 5.84? ಗೊತ್ತಾಯ್ತಲ್ಲ, ಓವರಾಲ್ 100, ಅದರಲ್ಲಿ ಕರ್ನಾಟಕ 5.84 ಅಂತ ಹೇಳ್ತಾ ಇರೋದು. ನೆಕ್ಸ್ಟ್, ವಿಸ್ತೀರ್ಣದ ಆಧಾರದ ಮೇಲೆ ಎಲ್ಲ ರಾಜ್ಯಗಳನ್ನು ಪರಿಗಣನೆಗೆ ತೆಗೆದುಕೊಂಡಾಗ ನಮ್ಮ ಕರ್ನಾಟಕ ರಾಜ್ಯದ ಸ್ಥಾನ 6ನೇಯದು. ನಮ್ಮ ಕರ್ನಾಟಕಕ್ಕಿಂತ 5 ರಾಜ್ಯಗಳು ವಿಸ್ತೀರ್ಣದಲ್ಲಿ ದೊಡ್ಡದಾಗಿದ್ದಾವ. ಯಾವ್ಯಾವುದು? ರಾಜಸ್ಥಾನ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ಗುಜರಾತ್ ರಾಜ್ಯಗಳು ಕರ್ನಾಟಕಕ್ಕಿಂತ ಹೆಚ್ಚು ವಿಸ್ತಾರವಾಗಿವೆ. ಕೇಳಬಹುದು ಯಾವೆಲ್ಲ ರಾಜ್ಯಗಳು ವಿಸ್ತಾರವಾಗಿವೆ ಅಂತ ಹೇಳಿಬಿಟ್ಟು. ಆಪ್ಷನಲ್ಲಿ ಯಾವುದಾದ್ರೂ ಒಂದು ಬೇರೆ, ಲೈಕ್ ಗೋವಾ, ಸಿಕ್ಕಿಂ, ಯಾವುದೋ ಒಂದು ಬೇರೆ ರಾಜ್ಯವನ್ನು ಕೊಟ್ಟಾಗ ಗೊತ್ತಿರಬೇಕು ಆ ಟಾಪ್ 5 ಇರ್ತಕ್ಕಂಥ ರಾಜ್ಯಗಳು ಯಾವುದಂತ ಹೇಳಿ. ಮುಂದಿನ ಸ್ಲೈಡ್ಗೆ ಹೋಗೋಣ. ಜನಸಂಖ್ಯೆ ಆಧಾರದ ಮೇಲೆ ದೇಶದಲ್ಲೇ 8ನೇ ಸ್ಥಾನದಲ್ಲಿದೆ. ಪ್ರೀವಿಯಸ್ ಸ್ಲೈಡಲ್ಲಿ ನೋಡಿರೋದು ನಾವು ವಿಸ್ತೀರ್ಣದ ಆಧಾರದ ಮೇಲೆ, ದಟ್ ಈಸ್ 6th ಪ್ಲೇಸ್. ಇವಾಗ ಜನಸಂಖ್ಯೆ ಆಧಾರದ ಮೇಲೆ 8ನೇ ಸ್ಥಾನದಲ್ಲಿದ್ದೇವೆ. ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಒಂದು 6, ಒಂದು 8. ನೆಕ್ಸ್ಟ್, ರಾಜ್ಯದಲ್ಲಿ ಪ್ರಸ್ತುತ 31 ಜಿಲ್ಲೆಗಳಿವೆ. ಟೋಟಲ್ ಜಿಲ್ಲೆಗಳ ಸಂಖ್ಯೆ ಡಿಸ್ಟ್ರಿಕ್ಟ್ ಇಟ್ಟಿದಾವಪ್ಪ ಅಂತ ನೋಡಿದರೆ 31. ಈ 31 ಜಿಲ್ಲೆಗಳು ನಮ್ಮ ಕರ್ನಾಟಕ ರಾಜ್ಯ ಸೃಷ್ಟಿಯಾದಂಥ ಸಮಯದಲ್ಲಿ ಉಟ್ಕೊಂಡಿರ್ತಕ್ಕಂಥದ್ದ? ನೋ. ಹಲವಾರು ದಿನಗಳ ನಂತರ ಅಥವಾ ಹಲವಾರು ವರ್ಷಗಳ ನಂತರ ದೊಡ್ಡದಾಗಿರ್ತಕ್ಕಂಥ ಜಿಲ್ಲೆಗಳನ್ನು ವಿಂಗಡಣೆ ಮಾಡಿಬಿಟ್ಟು ಬೇರೆ ಬೇರೆ ರಾಜ್ಯಗಳನ್ನು ಸೃಷ್ಟಿ ಮಾಡಿದ್ದಾರಾ? ಫಸ್ಟ್ ಎಷ್ಟಿತ್ತು? ರಾಜ್ಯ ಪುನರ್ ವಿಂಗಡಣೆ ಆದಂಥ ಸಮಯದಲ್ಲಿ ಕೇವಲ 19 ಜಿಲ್ಲೆಗಳಿಂದ ಕೂಡಿತ್ತು. ಇವಾಗಿರ್ತಕ್ಕಂಥದ್ದು 31. ಸೊ ಯಾವ ರೀತಿಯಾಗಿ ಬದಲಾಗ್ತಾ ಹೋಯಿತು? ಕೆಳಗೆ ನೋಡ್ತಾ ಹೋಗೋಣ. ಆಡಳಿತದ ನಿರ್ವಹಣೆಗಾಗಿ 1986ರಲ್ಲಿ ಬೆಂಗಳೂರು ಜಿಲ್ಲೆಯನ್ನು ವಿಭಜಿಸಿ ಬೆಂಗಳೂರು ನಗರ ಜಿಲ್ಲೆಯನ್ನು ರಚಿಸಲಾಯಿತು. ಫಸ್ಟ್ 19 ಇತ್ತು. ಓಕೆ, ನೆಕ್ಸ್ಟ್ 1986ರಲ್ಲಿ ಏನು ಮಾಡಿದ್ರಂತ? ಬೆಂಗಳೂರನ್ನು ಡಿವೈಡ್ ಮಾಡಿ ಬೆಂಗಳೂರು ನಗರ ಅಂತ ಮಾಡಿದರು. ಸೊ ಟೋಟಲ್ ಆಗಿ ಅಲ್ಲಿಗೆ ಎಷ್ಟಾಯಿತು? 20 ಜಿಲ್ಲೆಗಳಾದವು. ಓಕೆ, ಸೊ 31 ಇದಾವೆ ನಮಗೆ ಇವಾಗ. ಇನ್ನೂ 11 ಜಿಲ್ಲೆಗಳು ಯಾವ ರೀತಿ ಬಂತು? ಲೆಟ್ ಮಿ ಸಿ ಹಿಯರ್. ನಂತರ 1997ರಲ್ಲಿ GH ಪಟೇಲ್ ಮುಖ್ಯಮಂತ್ರಿಗಳಾಗಿದ್ದಾಗ 7 ಜಿಲ್ಲೆಗಳು ನಿರ್ಮಾಣಗೊಂಡವು. 20 + 7 27. ಮೊದಲು 19, ಆಮೇಲೆ 1 ಸೇರ್ಕೋತು ಬೆಂಗಳೂರು ನಗರ. ನಂತರ ಇದು ಇಂಪಾರ್ಟೆಂಟ್, ಯಾರು ಮುಖ್ಯಮಂತ್ರಿಗಳಾಗಿದ್ದ ಕಾಲಾವಧಿಯಲ್ಲಿ ಅಂತ ಕೇಳಬಹುದು. 1997ರಲ್ಲಿ GH ಪಟೇಲ್, ಪುಟ್ ಸ್ಟಾರ್ ಮಾರ್ಕ್ ಫಾರ್ ದಿಸ್ ಒನ್, ಅವರ ಒಂದು ಕಾಲಾವಧಿಯಲ್ಲಿ 7 ಜಿಲ್ಲೆಗಳ ನಿರ್ಮಾಣವಾಯಿತು. ಅದಾದ ನಂತರ 2007ರಲ್ಲಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಮಯದಲ್ಲಿ ರಾಮನಗರವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಹಾಗೂ ಕೋಲಾರದಿಂದ ಚಿಕ್ಕಬಳ್ಳಾಪುರವನ್ನು ಬೇರ್ಪಡಿಸಿ ಬೇರೆ ಜಿಲ್ಲೆಗಳಾಗಿ ರಚನೆ ಮಾಡಲಾಯಿತು. 27 + 2 ಟೋಟಲ್ ಆಗಿ 29 ಜಿಲ್ಲೆಗಳಾದವು. ಈ 2 ಜಿಲ್ಲೆಗಳು ಹೆಂಗೆ ಬಂತೇಳಿ? ಎಸ್, 2007ರ ಸಮಯದಲ್ಲಿ ಕುಮಾರಸ್ವಾಮಿಯವರು ನಮ್ಮ ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂಥ ಸಮಯದಲ್ಲಿ ಮಾಡಿರ್ತಕ್ಕಂಥ ಜಿಲ್ಲೆಗಳಾಗಿದ್ದಾವ. ಇನ್ನೂ 2 ಉಳಿದು ಕೊನೆಯದಾಗಿ. ಟೋಟಲ್ ಇವಾಗ 29 ಆಯಿತು. 31 ಆಗಬೇಕಂದ್ರೆ ಇನ್ನೂ 2. ಈ 2 ಯಾವುದು ಅಂತ ನೋಡಿದರೆ ನಮ್ಮ BS ಯಡಿಯೂರಪ್ಪನವರು BJP ಸರ್ಕಾರದಲ್ಲಿದ್ದಂಥ ಸಮಯದಲ್ಲಿ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ, ಅಂದರೆ 2010ರಲ್ಲಿ ಏನು ಮಾಡ್ತಾರೆ? ಯಾದಗಿರಿ ಜಿಲ್ಲೆಯನ್ನು ರಚಿಸಿದರು. ನಂತರ ಅವರೇ ಬಳ್ಳಾರಿ ಜಿಲ್ಲೆಯನ್ನು ವಿಭಜಿಸಿ ವಿಜಯನಗರವನ್ನು ರಚಿಸಿದರು. ಸೊ ಈ 2 ಕೂಡ್ಕೊಂಡ್ಬಿಟ್ಟು ಏನಾಯಿತು? 31. ಸೊ ಈ ರೀತಿಯಾಗಿ ರಾಜ್ಯ ಪುನರ್ ವಿಂಗಡಣೆ ಆದಂಥ ಸಮಯದಲ್ಲಿ 19 ಇರ್ತಕ್ಕಂಥ ಜಿಲ್ಲೆಗಳು ಇವಾಗ ನಮಗೆ 31 ಜಿಲ್ಲೆಗಳಾಗಿ ಪರಿವರ್ತನೆಯನ್ನು ಹೊಂದಿರತಕ್ಕಂಥದ್ದು. ಪ್ರಮುಖವಾಗಿ ಕಾರಣ ಏನು? ಆಡಳಿತದ ಸುಧಾರಣೆಗಾಗಿ. ದೊಡ್ಡ ದೊಡ್ಡ ಜಿಲ್ಲೆಗಳು ಇದ್ದಂಥ ಸಮಯದಲ್ಲಿ ಆಡಳಿತ ಮಾಡೋದು ಕಷ್ಟಕರ ಆಗ್ತದೆ. ಟು ರೆಡ್ಯೂಸ್ ದ ಎಫರ್ಟ್ ಏನು ಮಾಡ್ತಾ ಇದ್ದಾರೆ? ದೊಡ್ಡ ಜಿಲ್ಲೆಗಳನ್ನು ವಿಭಜಿಸಿ ಸಣ್ಣ ಸಣ್ಣ ಜಿಲ್ಲೆಗಳಾಗಿ ಮಾಡಿ ಅವುಗಳ ಅಭಿವೃದ್ಧಿಯನ್ನು ಮಾಡ್ತಾ ಇರೋದು. ಓಕೆ,
ಸೊ ಇದಿಷ್ಟು ಮಾಹಿತಿ ಬಂದ್ಬಿಟ್ಟು ನಮ್ಮ ಕರ್ನಾಟಕದ ಸ್ಥಾನ, ಗಾತ್ರ ಮತ್ತು ವಿಸ್ತೀರ್ಣದ ಬಗ್ಗೆ. ನಿಮಗೇನಾದರೂ ಕಂಪ್ಲೀಟ್ ಕರ್ನಾಟಕ ಭೂಗೋಳಶಾಸ್ತ್ರದ ಬಗ್ಗೆ ಮಾಹಿತಿ ಬೇಕಾಗಿತ್ತಂದರೆ ಭೂಗೋಳಶಾಸ್ತ್ರ ಪ್ಲೇಲಿಸ್ಟ್ಗೆ ಹೋಗಿ ಅಲ್ಲಿ ಕರ್ನಾಟಕದ ಬಗ್ಗೆ ಇನ್ ಡೀಟೇಲ್ ಆಗಿ ಮ್ಯಾರಥಾನ್ ವಿಡಿಯೋಗಳಿದ್ದಾವೆ. ನೀವೇನಾದರೂ ಇನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ಅದನ್ನು ನೋಡ್ಬೋದು. ಈವನ್ ಕಂಪ್ಲೀಟ್ ಇಂಡಿಯನ್ ಜಿಯೋಗ್ರಫಿ ಕೂಡ ಮಾಡಿಕೊಟ್ಟಿದ್ದೇನೆ. ಅದು ಕೂಡ ಭೂಗೋಳಶಾಸ್ತ್ರ ಪ್ಲೇಲಿಸ್ಟಲ್ಲಿ ಇರ್ತಕ್ಕಂಥದ್ದು. ಅದನ್ನು ಕೂಡ ನೋಡ್ಬೋದು. ನಮ್ಮ ಅಪ್ಕಮಿಂಗ್ ಎಲ್ಲ ಎಕ್ಸಾಮ್ಸ್ಗಳಿಗೂ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋಗಳು ಇವಾಗಿರ್ತಾವೆ. So guys, before closing the class, please do subscribe our channel and also click on the bell icon for the notification. Thank you so much for watching this class. Bye for now.